ಧಾರವಾಡದಲ್ಲಿ ಹೃದಯಾಘಾತಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಕುಸುಗಲ್ ಗ್ರಾಮದ ಮಲ್ಲವ್ವ ಸಂಗಟ್ಟಿ ಸಾವನ್ನಪ್ಪಿರುವಂಥ ಮಹಿಳೆ. ಮಗನ ನೋಡಲು ಮಸ್ಕತ್ಗೆ ತೆರಳಿದ್ದ ಮಲ್ಲವ್ವ ಎದೆನೋವು ಅವರಿಗೆ ಕಾಣಿಸಿಕೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ. ಚಿಕಿತ್ಸೆ ಫಲಿಸದೆ ಮಲ್ಲವ್ವ ಸಂಗಟ್ಟಿ ಸಾವನ್ನಪ್ಪಿದ್ದಾರೆ. ಇವತ್ತು ಕುಸುಗಲ್ ಗ್ರಾಮಕ್ಕೆ ಮಲ್ಲವ್ವ ಅವರ ಮೃತದೇಹವನ್ನು ತೆಗೆದುಕೊಂಡು ಬರಲಾಗಿದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಕ್ಕೆ ಮತ್ತೋರ್ವ ಮಹಿಳೆ ಬಲಿಯಾಗಿರುವುದು. ಹುಬ್ಬಳ್ಳಿ ತಾಲೂಕಿನ ಮಹಿಳೆ ಒಮನ್ ದೇಶದ ಮಸ್ಕತ್ನಲ್ಲಿ ಸಾವನ್ನಪ್ಪಿದ್ದಾರೆ. ಹುಬ್ಬಳ್ಳಿ ಮೂಲದವರು ಒಮನ್ನ ಮಸ್ಕತ್ನಲ್ಲಿದ್ದರು. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದ ಮಲ್ಲವ್ವ 74 ವರ್ಷ ಸಾವನ್ನಪ್ಪಿದ್ದಾರೆ. ಕಳೆದ ಬುಧವಾರವಷ್ಟೇ ಮಸ್ಕತ್ಗೆ ಅವರು ವಾಪಸ್ ಹೋಗಿದ್ರು. ಇಲ್ಲಿಂದ ಕರ್ನಾಟಕದಿಂದ ಹುಬ್ಬಳ್ಳಿಯಿಂದ ವಾಪಸ್ ಹೋಗಿದ್ರು. ಮಲ್ಲವ್ವ ಸಂಗಟ್ಟಿ ಮಸ್ಕತ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರುವ ಮಲ್ಲವ್ವ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರಂತೆ. ಇವರಿದ್ದಾರಲ್ಲ ಮಲ್ಲವ್ವ, ಇವರು ಒಮನ್ನ ಮಸ್ಕತ್ನಲ್ಲಿದ್ದರು. ಇವರಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ಮಲ್ಲವ್ವ ಅವರ ಪುತ್ರ ಮಸ್ಕತ್ನಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಲ್ಲವ್ವ ಅವರ ಮಗ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಲ್ಲಿ ಹೋಗಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಮೃತಪಟ್ಟಿದ್ದಾರೆ. ಸೊಸೆಯೊಂದಿಗೆ ಮಗ ಇದ್ದಾರೆ. ಮಗ ಇದ್ದಲ್ಲಿ ಹೋಗಿದ್ದಾರೆ ಮಲ್ಲವ್ವ. ಆದರೆ ಅಲ್ಲಿ ಹೋದಾಗ ದಿಢೀರ್ ಅಂತೇಳಿ ಅಪಘಾತ ಆಗಿದೆ. ಏನೇನೋ ಕಾಣಿಸ್ಕೊಂಡ ಹಿನ್ನೆಲೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಚಿಕಿತ್ಸೆಗೆ ಸ್ಪಂದಿಸಿದೆ ಮಲ್ಲವ್ವ. ಕುಸುಗಲ್ ಗ್ರಾಮದ ಮಲ್ಲವ್ವ ಮೃತಪಟ್ಟಿದ್ದಾರೆ. ರಾತ್ರಿ 9 ಸುಮಾರು ಅವ್ರಿಗೆ ಹೃದಯ ಸಂಬಂಧ ಆಗಿದೆ. ಓಕೆ, ಆದಾಗ ನಮ್ಮ ಮಂಜುನಾಥ್ ಸಂಗಟಿ ಮಣ್ಣವ್ರು, ನಮ್ಮ ದೊಡ್ಡ ಮಗ ಅಲ್ಲೇ ಮಸ್ಕತ್ತಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಒಂದು 15 ವರ್ಷ ಆಯ್ತಿತ್ತು. ಅವರು ಚಿಕಿತ್ಸೆಗಂತ ಅಲ್ಲೇ ಲೋಕಲ್ ಹಾಸ್ಪಿಟಲ್ ಇರುತ್ತಲ್ಲ, ವಿದಿನ್ 5 ಮಿನಿಟ್ಸ್ ಅಲ್ಲೇ ಕರ್ಕೊಂಡು ಹೋಗಿದ್ದಾರೆ. ಚಿಕಿತ್ಸೆ ಫಲಕಾರಿ ಆಗದೆ ಅವರು ನಿನ್ನೆ ಲಿಂಗಕ್ಕೆ ಆದರು. ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ಜೀವನದಲ್ಲಿ ಭಾರಿ ಯಾವ ಥರ ಅಂದರೆ ಶ್ರಮದಿಂದ ಭಾಳ ಶ್ರಮ ಪಟ್ಟಿದ್ರು ಅವರು. ಈಗ ಅವ್ರಿಗೆ ಒಂದೇನೋ ಮಗನ ಹತ್ರ ಹೋಗಿದ್ದು ಖುಷಿ ಆ ದೇವ್ರು ನೋಡಲಿಲ್ಲ ಅನ್ಸುತ್ತೆ. ಅಂದರೆ ಅವನಿಂದ ಸಹಿಸಕ್ಕಾಗಲಿಲ್ಲ ಅನ್ಸುತ್ತೆ. ಸೊ ಅವರು ನಿನ್ನೆ ಹೃದಯದಿಂದ ಇದಾದರು. ನಿನ್ನೆ ರಾತ್ರಿ 9 ಸುಮಾರು ಅವ್ರಿಗೆ ಧಾರವಾಡದಲ್ಲಿ ಹೃದಯಾಘಾತಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಕುಸುಗಲ್ ಗ್ರಾಮದ ಮಲ್ಲವ್ವ ಸಂಗಟ್ಟಿ ಸಾವನ್ನಪ್ಪಿರುವಂಥ ಮಹಿಳೆ. ಮಗನ ನೋಡಲು ಮಸ್ಕತ್ಗೆ ತೆರಳಿದ್ದ ಮಲ್ಲವ್ವ ಎದೆನೋವು ಅವರಿಗೆ ಕಾಣಿಸಿಕೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ. ಚಿಕಿತ್ಸೆ ಫಲಿಸದೆ ಮಲ್ಲವ್ವ ಸಂಗಟ್ಟಿ ಸಾವನ್ನಪ್ಪಿದ್ದಾರೆ. ಇವತ್ತು ಕುಸುಗಲ್ ಗ್ರಾಮಕ್ಕೆ ಮಲ್ಲವ್ವ ಅವರ ಮೃತದೇಹವನ್ನು ತೆಗೆದುಕೊಂಡು ಬರಲಾಗಿದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಕ್ಕೆ ಮತ್ತೋರ್ವ ಮಹಿಳೆ ಬಲಿಯಾಗಿರುವುದು. ಹುಬ್ಬಳ್ಳಿ ತಾಲೂಕಿನ ಮಹಿಳೆ ಒಮನ್ ದೇಶದ ಮಸ್ಕತ್ನಲ್ಲಿ ಸಾವನ್ನಪ್ಪಿದ್ದಾರೆ. ಹುಬ್ಬಳ್ಳಿ ಮೂಲದವರು ಒಮನ್ನ ಮಸ್ಕತ್ನಲ್ಲಿದ್ದರು. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದ ಮಲ್ಲವ್ವ 74 ವರ್ಷ ಸಾವನ್ನಪ್ಪಿದ್ದಾರೆ. ಕಳೆದ ಬುಧವಾರವಷ್ಟೇ ಮಸ್ಕತ್ಗೆ ಅವರು ವಾಪಸ್ ಹೋಗಿದ್ರು. ಇಲ್ಲಿಂದ ಕರ್ನಾಟಕದಿಂದ ಹುಬ್ಬಳ್ಳಿಯಿಂದ ವಾಪಸ್ ಹೋಗಿದ್ರು. ಮಲ್ಲವ್ವ ಸಂಗಟ್ಟಿ ಮಸ್ಕತ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರುವ ಮಲ್ಲವ್ವ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರಂತೆ. ಇವರಿದ್ದಾರಲ್ಲ ಮಲ್ಲವ್ವ, ಇವರು ಒಮನ್ನ ಮಸ್ಕತ್ನಲ್ಲಿದ್ದರು. ಇವರಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ಮಲ್ಲವ್ವ ಅವರ ಪುತ್ರ ಮಸ್ಕತ್ನಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಲ್ಲವ್ವ ಅವರ ಮಗ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಲ್ಲಿ ಹೋಗಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಮೃತಪಟ್ಟಿದ್ದಾರೆ. ಸೊಸೆಯೊಂದಿಗೆ ಮಗ ಇದ್ದಾರೆ. ಮಗ ಇದ್ದಲ್ಲಿ ಹೋಗಿದ್ದಾರೆ ಮಲ್ಲವ್ವ. ಆದರೆ ಅಲ್ಲಿ ಹೋದಾಗ ದಿಢೀರ್ ಅಂತೇಳಿ ಅಪಘಾತ ಆಗಿದೆ. ಏನೇನೋ ಕಾಣಿಸ್ಕೊಂಡ ಹಿನ್ನೆಲೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಚಿಕಿತ್ಸೆಗೆ ಸ್ಪಂದಿಸಿದೆ ಮಲ್ಲವ್ವ. ಕುಸುಗಲ್ ಗ್ರಾಮದ ಮಲ್ಲವ್ವ ಮೃತಪಟ್ಟಿದ್ದಾರೆ. ರಾತ್ರಿ 9 ಸುಮಾರು ಅವ್ರಿಗೆ ಹೃದಯ ಸಂಬಂಧ ಆಗಿದೆ. ಓಕೆ, ಆದಾಗ ನಮ್ಮ ಮಂಜುನಾಥ್ ಸಂಗಟಿ ಮಣ್ಣವ್ರು, ನಮ್ಮ ದೊಡ್ಡ ಮಗ ಅಲ್ಲೇ ಮಸ್ಕತ್ತಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಒಂದು 15 ವರ್ಷ ಆಯ್ತಿತ್ತು. ಅವರು ಚಿಕಿತ್ಸೆಗಂತ ಅಲ್ಲೇ ಲೋಕಲ್ ಹಾಸ್ಪಿಟಲ್ ಇರುತ್ತಲ್ಲ, ವಿದಿನ್ 5 ಮಿನಿಟ್ಸ್ ಅಲ್ಲೇ ಕರ್ಕೊಂಡು ಹೋಗಿದ್ದಾರೆ. ಚಿಕಿತ್ಸೆ ಫಲಕಾರಿ ಆಗದೆ ಅವರು ನಿನ್ನೆ ಲಿಂಗಕ್ಕೆ ಆದರು. ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ಜೀವನದಲ್ಲಿ ಭಾರಿ ಯಾವ ಥರ ಅಂದರೆ ಶ್ರಮದಿಂದ ಭಾಳ ಶ್ರಮ ಪಟ್ಟಿದ್ರು ಅವರು. ಈಗ ಅವ್ರಿಗೆ ಒಂದೇನೋ ಮಗನ ಹತ್ರ ಹೋಗಿದ್ದು ಖುಷಿ ಆ ದೇವ್ರು ನೋಡಲಿಲ್ಲ ಅನ್ಸುತ್ತೆ. ಅಂದರೆ ಅವನಿಂದ ಸಹಿಸಕ್ಕಾಗಲಿಲ್ಲ ಅನ್ಸುತ್ತೆ. ಸೊ ಅವರು ನಿನ್ನೆ ಹೃದಯದಿಂದ ಇದಾದರು. ನಿನ್ನೆ ರಾತ್ರಿ 9 ಸುಮಾರು ಅವ್ರಿಗೆ ಧಾರವಾಡದಲ್ಲಿ ಹೃದಯಾಘಾತಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಕುಸುಗಲ್ ಗ್ರಾಮದ ಮಲ್ಲವ್ವ ಸಂಗಟ್ಟಿ ಸಾವನ್ನಪ್ಪಿರುವಂಥ ಮಹಿಳೆ. ಮಗನ ನೋಡಲು ಮಸ್ಕತ್ಗೆ ತೆರಳಿದ್ದ ಮಲ್ಲವ್ವ ಎದೆನೋವು ಅವರಿಗೆ ಕಾಣಿಸಿಕೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ. ಚಿಕಿತ್ಸೆ ಫಲಿಸದೆ ಮಲ್ಲವ್ವ ಸಂಗಟ್ಟಿ ಸಾವನ್ನಪ್ಪಿದ್ದಾರೆ. ಇವತ್ತು ಕುಸುಗಲ್ ಗ್ರಾಮಕ್ಕೆ ಮಲ್ಲವ್ವ ಅವರ ಮೃತದೇಹವನ್ನು ತೆಗೆದುಕೊಂಡು ಬರಲಾಗಿದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಕ್ಕೆ ಮತ್ತೋರ್ವ ಮಹಿಳೆ
ಬಲಿಯಾಗಿರುವುದು. ಹುಬ್ಬಳ್ಳಿ ತಾಲೂಕಿನ ಮಹಿಳೆ ಒಮನ್ ದೇಶದ ಮಸ್ಕತ್ನಲ್ಲಿ ಸಾವನ್ನಪ್ಪಿದ್ದಾರೆ. ಹುಬ್ಬಳ್ಳಿ ಮೂಲದವರು ಒಮನ್ನ ಮಸ್ಕತ್ನಲ್ಲಿದ್ದರು. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದ ಮಲ್ಲವ್ವ 74 ವರ್ಷ ಸಾವನ್ನಪ್ಪಿದ್ದಾರೆ. ಕಳೆದ ಬುಧವಾರವಷ್ಟೇ ಮಸ್ಕತ್ಗೆ ಅವರು ವಾಪಸ್ ಹೋಗಿದ್ರು. ಇಲ್ಲಿಂದ ಕರ್ನಾಟಕದಿಂದ ಹುಬ್ಬಳ್ಳಿಯಿಂದ ವಾಪಸ್ ಹೋಗಿದ್ರು. ಮಲ್ಲವ್ವ ಸಂಗಟಿ ಮಸ್ಕತ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರುವ ಮಲ್ಲವ್ವ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರಂತೆ. ಇವರಿದ್ದಾರಲ್ಲ ಮಲ್ಲವ್ವ, ಇವರು ಒಮನ್ನ ಮಸ್ಕತ್ನಲ್ಲಿದ್ದರು. ಇವರಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ಮಲ್ಲವ್ವ ಅವರ ಪುತ್ರ ಮಸ್ಕತ್ನಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಲ್ಲವ್ವ ಅವರ ಮಗ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಲ್ಲಿ ಹೋಗಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಮೃತಪಟ್ಟಿದ್ದಾರೆ. ಸೊಸೆಯೊಂದಿಗೆ ಮಗ ಇದ್ದಾರೆ. ಮಗ ಇದ್ದಲ್ಲಿ ಹೋಗಿದ್ದಾರೆ ಮಲ್ಲವ್ವ. ಆದರೆ ಅಲ್ಲಿ ಹೋದಾಗ ದಿಢೀರ್ ಅಂತೇಳಿ ಅಪಘಾತ ಆಗಿದೆ. ಏನೇನೋ ಕಾಣಿಸ್ಕೊಂಡ ಹಿನ್ನೆಲೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಚಿಕಿತ್ಸೆಗೆ ಸ್ಪಂದಿಸಿದೆ ಮಲ್ಲವ್ವ. ಕುಸ್ಗಲ್ ಗ್ರಾಮದ ಮಲ್ಲವ್ವ ಮೃತಪಟ್ಟಿದ್ದಾರೆ. ರಾತ್ರಿ 9 ಸುಮಾರು ಅವ್ರಿಗೆ ಹೃದಯ ಸಂಬಂಧ ಆಗಿದೆ. ಓಕೆ, ಆದಾಗ ನಮ್ಮ ಮಂಜುನಾಥ್ ಸಂಗಟಿ ನಮ್ಮ ಮಣ್ಣವರು, ನಮ್ಮ ದೊಡ್ಡ ಮಗ ಅಲ್ಲೇ ಮಸ್ಕತ್ತಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಒಂದು 15 ವರ್ಷ ಆಯ್ತಿದ್ದು. ಅವರು ಚಿಕಿತ್ಸೆಗಂತ ಅಲ್ಲೇ ಲೋಕಲ್ ಹಾಸ್ಪಿಟಲ್ ಇರುತ್ತಲ್ಲ, ವಿದಿನ್ 5 ಮಿನಿಟ್ಸ್ ಅಲ್ಲೇ ಕರ್ಕೊಂಡು ಹೋಗಿದ್ದಾರೆ. ಚಿಕಿತ್ಸೆ ಫಲಕಾರಿ ಆಗದೆ ಅವರು ನಿನ್ನೆ ಲಿಂಗಕ್ಕೆ ಆದರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಜೀವನದಲ್ಲಿ ಭಾರಿ ಯಾವ ಥರ ಅಂದರೆ ಶ್ರಮದಿಂದ ಭಾಳ ಶ್ರಮ ಪಟ್ಟಿದ್ರು ಅವರು. ಈಗ ಅವ್ರಿಗೆ ಒಂದೇನೋ ಮಗನ ಹತ್ರ ಹೋಗಿದ್ದು ಖುಷಿ ಆ ದೇವ್ರು ನೋಡಲಿಲ್ಲ ಅನ್ಸುತ್ತೆ, ಅಂದರೆ ಅವನಿಂದ ಸಹಿಸಕ್ಕಾಗಲಿಲ್ಲ ಅನ್ಸುತ್ತೆ. ಸೊ ಅವರು ನಿನ್ನೆ ಹೃದಯದಿಂದ ಇದಾದರು. ನಿನ್ನೆ ರಾತ್ರಿ 9 ಸುಮಾರು ಅವ್ರಿಗೆ ಧಾರವಾಡದಲ್ಲಿ ಹೃದಯಾಘಾತಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಕುಸುಗಲ್ ಗ್ರಾಮದ ಮಲ್ಲವ್ವ ಸಂಗಟಿ ಸಾವನ್ನಪ್ಪಿರುವಂಥ ಮಹಿಳೆ. ಮಗನ ನೋಡಲು ಮಸ್ಕತ್ಗೆ ತೆರಳಿದ್ದ ಮಲ್ಲವ್ವ ಎದೆನೋವು ಅವರಿಗೆ ಕಾಣಿಸ್ಕೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ. ಚಿಕಿತ್ಸೆ ಫಲಿಸದೆ ಮಲ್ಲವ್ವ ಸಂಗಟಿ ಸಾವನ್ನಪ್ಪಿದ್ದಾರೆ. ಇವತ್ತು ಕುಸುಗಲ್ ಗ್ರಾಮಕ್ಕೆ ಮಲ್ಲವ್ವ ಅವರ ಮೃತದೇಹವನ್ನು ತೆಗೆದುಕೊಂಡು ಬರಲಾಗಿದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಕ್ಕೆ ಮತ್ತೋರ್ವ ಮಹಿಳೆ ಬಲಿಯಾಗಿರುವುದು. ಹುಬ್ಬಳ್ಳಿ ತಾಲೂಕಿನ ಮಹಿಳೆ ಒಮನ್ ದೇಶದ ಮಸ್ಕತ್ನಲ್ಲಿ ಸಾವನ್ನಪ್ಪಿದ್ದಾರೆ. ಹುಬ್ಬಳ್ಳಿ ಮೂಲದವರು ಒಮನ್ನ ಮಸ್ಕತ್ನಲ್ಲಿದ್ದರು. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದ ಮಲ್ಲವ್ವ 74 ವರ್ಷ ಸಾವನ್ನಪ್ಪಿದ್ದಾರೆ. ಕಳೆದ ಬುಧವಾರವಷ್ಟೇ ಮಸ್ಕತ್ಗೆ ಅವರು ವಾಪಸ್ ಹೋಗಿದ್ರು. ಇಲ್ಲಿಂದ ಕರ್ನಾಟಕದಿಂದ ಹುಬ್ಬಳ್ಳಿಯಿಂದ ವಾಪಸ್ ಹೋಗಿದ್ರು. ಮಲ್ಲವ್ವ ಸಂಗಟಿ ಮಸ್ಕತ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರುವ ಮಲ್ಲವ್ವ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರಂತೆ. ಇವರಿದ್ದಾರಲ್ಲ ಮಲ್ಲವ್ವ, ಇವರು ಒಮನ್ನ ಮಸ್ಕತ್ನಲ್ಲಿದ್ದರು. ಇವರಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ಮಲ್ಲವ್ವ ಅವರ ಪುತ್ರ ಮಸ್ಕತ್ನಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಲ್ಲವ್ವ ಅವರ ಮಗ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಲ್ಲಿ ಹೋಗಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಮೃತಪಟ್ಟಿದ್ದಾರೆ. ಸೊಸೆಯೊಂದಿಗೆ ಮಗ ಇದ್ದಾರೆ. ಮಗ ಇದ್ದಲ್ಲಿ ಹೋಗಿದ್ದಾರೆ ಮಲ್ಲವ್ವ. ಆದರೆ ಅಲ್ಲಿ ಹೋದಾಗ ದಿಢೀರ್ ಅಂತೇಳಿ ಅಪಘಾತ ಆಗಿದೆ. ಏನೇನೋ ಕಾಣಿಸ್ಕೊಂಡ ಹಿನ್ನೆಲೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಚಿಕಿತ್ಸೆಗೆ ಸ್ಪಂದಿಸಿದೆ ಮಲ್ಲವ್ವ.